ಧಾರವಾಡದಲ್ಲಿ ರೈತರಿಂದ ಪ್ರತಿಭಟನೆ. ಧಾರವಾಡದಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಜಿಲ್ಲಾ ಅಧಿಕಾರಿ ಕಚೇರಿಗೆ ಮುತ್ತಿಗೆ ನೀಡಿ ಪ್ರತಿಭಟನೆ ನಡೆಸಿದರು. ಉದ್ದು ಮತ್ತು ಹೆಸರು ಕಾಳು ಬೆಂಬಲ ಬೆಲೆ ಖರೀದಿ ಯೋಜನೆ ಜಾರಿಯಾಗುವಲ್ಲಿ ತೊಂದರೆ ಉಂಟಾಗಿದೆ ಎಂದು ರೈತರು ಆರೋಪಿಸಿದರು. ನ್ಯಾಷನಲ್ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್ ಆಫ್ ಇಂಡಿಯಾ NCCFIL ಹಾಗೂ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ NAOMF ಸಂಸ್ಥೆಗಳು ಬೆಳೆ ಖರೀದಿ ಮಾಡುತ್ತಿದ್ದರು. ಖರೀದಿಯಲ್ಲಿ ಅಧಿಕ ತಾಂತ್ರಿಕ ನಿಯಮಗಳು ಹೆಸರಿಸಲಾಗಿದೆ. ಇದರಿಂದ ರೈತರು ಯೋಜನೆ ಲಾಭ ಪಡೆಯಲು ಅನೇಕ ಅಡೆತಡೆಗಳು ಎದುರಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ರಾಜ್ಯ ಸರ್ಕಾರ ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಿ ರೈತರ ಸುಗಮವಾಗಿ ಖರೀದಿ ಪ್ರಕ್ರಿಯೆ ನೀಡಬೇಕು ಎಂದು ಮನವಿಯಲ್ಲಿ ಸಲ್ಲಿಸಲಾಯಿತು. ಏನು ಕಳೆದ 15 ದಿನದಿಂದ ಒಂದು ಉದ್ದಿನ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಕೇಂದ್ರ ಸರ್ಕಾರ ಘೋಷಿಸಿದಂಥ ಬೆಂಬಲ ಬೆಲೆಗೆ ಖರೀದಿ ಮಾಡ್ತೇವಂತೆ ರಾಜ್ಯ ಸರ್ಕಾರದವರು ಧಾರವಾಡದ TAPC MS ಸೊಸೈಟಿ ಮತ್ತು ಉಪ್ಪಿನಮಿಟಗೇರಿಯ PKPS ಸೊಸೈಟಿಯನ್ನು ಆಯ್ಕೆ ಮಾಡಿ ಅವರಿಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಬಟ್ ಸಮಸ್ಯೆ ಏನಾಗಿದೆ ಅಂದರೆ ಈ ರಾಜ್ಯ ಸರ್ಕಾರ ಇಷ್ಟೇ ಕೆಲಸ ಮಾಡಿದ್ದು, ಮುಂದೆ ತಂದು ಏನೂ ಜವಾಬ್ದಾರಿ ಇಲ್ಲ ಅನ್ನೋ ಗತೆ ಸುಮ್ಮ ಕುಂತ್ಬಿಡೋದು ಕಣ್ಣು ಮುಚ್ಕೊಂಡು. ರೈತರ ಮಾಲು PKPS ಮತ್ತು TAPC MS ಅವರು ಬಂದು ಹಚ್ಚಿದಂಥ ಮಾಲನ್ನು ಸಾಣಿಗೆ ಹಾಕಿ ತಗೋತಾರೆ. ಇದು ಭೂಮಿಯಲ್ಲಿ ಬೆಳೆದಂಥ ಪೀಕ್ ಆಗಿದ್ದರಿಂದ ಆಮೇಲೆ ಇದನ್ನು ಬಳ್ಳಿಯನ್ನು ಕಿತ್ತು ಇದನ್ನು ಒಕ್ಕಬೇಕಾಕೈತಿ. ಹೀಗಾಗಿ ಸ್ವಲ್ಪ ಹಳ್ಳಗಳು ಬರ್ತಾವೆ ಮತ್ತು ಯಾವುದು ಕಾಳಿನ ಸೈಜ್ ಹಳ್ಳಗಳು ಇರ್ತಾವೆ ಅವು ಸಾಣಿಗೆಯಲ್ಲೂ ಸಹಿತ ದಾಟಿ ಬರ್ತಾವೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಉದ್ದಿನ ಯಾವಾಗಿದ್ರೂ ಸಮಸ್ಯೆ ಅಂತಲ್ಲದವು. ಉದ್ದಿನ ಗುಣಧರ್ಮನೇ ಹಂಗಂತ ನಮ್ಮ ನಾಯಕರು ಹೇಳಿದ್ರಿಗೆ. ಇವತ್ತು ಅವ್ರು ಯಾರೂ ಸಹಿತ ರಾಜ್ಯ ಸರ್ಕಾರದ ಗ್ರೇಡರ್ ಆಗಲಿ ಮತ್ತು ವೇಮನ್ ಆಗಲಿ ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಯಾರೂ ಬರೋದಿಲ್ಲ. ಸೊಸೈಟಿ ಕೊಳ್ಳಿಗೆ ಅದನ್ನು ಕಟ್ಟಿ ಸೊಸೈಟಿಯಾಗಿರೋರು ರೈತರ ಹೊಡೆದಾಡ್ಕೊಂಡು ಹೋಗಲಿ ತಮ್ಮ ಸಮಸ್ಯೆ ತಾವು ಬಗೆಹರಿಸಲು ಅನ್ನೋ ಒಂದು ದೃಷ್ಟಿಯಿಂದ ಹೋಗಿ ಅವರು ವೇರೋಸ್ನಾಗ ಕುಂದಿರ್ತಾರೆ. ಇಲ್ಲಿ ಬಂದಾಗ ಪೀಕ್ ಹಚ್ಚಿದಾಗ ಮಾಲ್ ಭಾಳ ಕೇಳಿತ್ತಂದ್ರೆ ರೈತರಿಗೆ ಹೇಳ್ಬಿಟ್ಟು ರೈತರು ಕನ್ವಿನ್ಸ್ ಹಾಕಾರು ಮತ್ತೊಂದು ಸ್ವಚ್ಛ ಮಾಡಿ ಕೊಡೋಕೆ ಆಕೈತಿ. ಈ ಸೊಸೈಟಿಯವರು ಪಾಪ ಅವ್ರು ಕೊಟ್ಟ ಮಾಲನ್ನು ಎಲ್ಲ ಸಣ್ಣಕ್ಕೆ ಅವ್ರು ಮುಂದೆ ಹಾಕ್ತಾರೆ, ಹಾಕಿದ್ಗಳು ತುಂಬ್ಕೊಂಡು ತೊಗೋತಾರೆ. ಅದನ್ನು ತೊಗೊಂಡು ಮತ್ತೆ ಇವರು ಅಲ್ಲಿ ವೇರೋಸಿಗೆ ಕಳಿಸಿದಾಗ ಅಲ್ಲಿ ರಿಜೆಕ್ಟ್ ಅಂತ ಕಳಿಸುವಂಥ ಕೆಲಸ ನಡೆದೈತಿ. ಇದಕ್ಕೆ ಹುನ್ನಾರ ಏನಂದ್ರೆ ಜಾಸ್ತಿ ಮಾಲ್ ಖರೀದಿ ಮಾಡಬಾರ್ದು, ಕೇಂದ್ರ ಸರ್ಕಾರಕ್ಕೆ ಗೂಬೆ ಕುಂದಿರಿಸ್ಬೇಕು, ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ಅವರು ಕೊಟ್ಟಂಥ ಬೆಂಬಲ ಬೆಲೆಗೆ ಕಾಳು ತಗೋತಾಯಿಲ್ಲ ಅನ್ನೋ ಗೂಬೆ ಕುಂದ್ಸಕ್ಕೆ ಇದೊಂದು ಹುನ್ನಾರ ನಡೆದೈತಿ. ನಮಗದು ಅವ್ರು ಏನು ರಾಜಕೀಯವಾಗಿ ಮಾಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ಇವತ್ತು ನಾವು ಇಲ್ಲಿ ನಿಂತಿದ್ದೇನೆಂದ್ರೆ ನಮ್ಮ ರೈತರಿಗೆ ಏನು ಅನ್ಯಾಯ ಆಗ್ತದೆ, ತಂದಂಥ ಬೆಳೆ ಅದನ್ನು ತಗೋಬೇಕು ಮತ್ತು ಭಾಳ ಕೇಳಿದ್ರೆ ನಾವು ತಗೋರಿ ಅಂತ ಒತ್ತಾಯ ಮಾಡೋದಿಲ್ಲ. ಯಾಕಂದ್ರೆ ನಾಳಿದು ಸರ್ಕಾರದ ಇದನ್ನು ಹೊಳೆ ಜನರಿಗೆ ಕೊಡೋದು, ಅದು ಸೂಕ್ತವಾದ ಬೆಳೆಯನ್ನು ಸಹಿತ ಇವತ್ತು ರಿಜೆಕ್ಟ್ ಮಾಡೋಕ್ಕಾಗತ್ತಲ್ಲ. ಅದಕ್ಕೆ ನಮ್ದು ಆಕ್ಷೇಪ ಐತಿ. ಇವರೆಲ್ಲ ರೈತರೇನು ಇಲ್ಲಿ ಮಟ್ಟ ಒಣಗಿಸೆ, ಯಾಕಂದ್ರೆ ವಾಕಿ 2 ತಿಂಗಳಾತಿಗೆ 2.5 ತಿಂಗಳಾತಿಗೆ 3 ತಿಂಗಳ ಮಟನೂ ಅದು 3 ತಿಂಗಳ ಮಟ್ಟ ಆದ್ರೆ ಅದರ ಮಾಯ್ಚರೇ ಇರೋದಿಲ್ಲ. ಅದರ ಮಾಯ್ಚರ್ ದೊಡ್ಡವರು ಸಾಯ್ತಾರೆ, ರೈತರು ಸಾಯ್ತಾರೆ. ಅದಕ್ಕೆ ನಾವು ಒತ್ತಾಯ ಮಾಡೋದು, ಆ ಬೆಳೆದಂಥ ಉದ್ದನ್ನು MSPಗೆ ಒಂದು ಸೊಸೈಟಿಗಳಿಗೆ ತಂದು ಕೊಡ್ತಾ ಇದ್ದಾರೆ. ಅದನ್ನು ಸಂಪೂರ್ಣವಾಗಿ ಇವರು ಖರೀದಿ ಮಾಡಬೇಕು. ಆ ಖರೀದಿ ಮಾಡಲಿಕ್ಕೆ ಏನು ಇವರು ಆಡಳಿತ ಯಂತ್ರ ಕೆಲಸ ಮಾಡ್ತಿತ್ತು ಅವರಷ್ಟರು ಬಂದ ಸಕ್ರಿಯವಾಗಿ ನಿಂತ ಈ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡಬೇಕು ಅನ್ನುವಂಥ ಒತ್ತಾಯ ನಮ್ಮದಿದೆ. ನಿನ್ನೆ ಉಪ್ಪಿನಪೇಟೆಗೆ ರೈತರು ಹಾಗೂ ಇನ್ನುಳಿದ ರೈತರು ನಮ್ಮ ಹತ್ರ ಬಂದು ಭಾಳ ಅನ್ಯಾಯ ಆಗತ್ತೈತಿ ರೀ. ಬೆಳೆದ ಬೆಳೆ ವಾಪಸ್ ಬರಾಕತ್ತೈತಿ. ಬೆಳೆದ ಬೆಳೆನ ನಾವೇನು ಕೊಟ್ಟೇವಿ ಅದು ವಾಪಸ್ ಬಂದ ಮೇಲೆ ನಮ್ಗೆ ನೋಟಿಸ್ ಕೊಡಕತ್ತಾರ ಸೊಸೈಟಿಯವರು ಅಂತ ಬಂದು ಹೇಳಿದಾಗ ಸಮಗ್ರವಾಗಿ ಅದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿ ಅಭ್ಯಾಸ ಮಾಡಿ ಹಂಗಾರೆ ನಾಳೆ DC ಕಚೇರಿ ಮುತ್ತಿಗೆ ಹಾಕೋಣ, ಹಳೆ APMCಯಿಂದ ಮೆರವಣಿಗೆ ಒಳಗೆ ಬರೋಣ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದು ಆ ಪ್ರಕಾರ ನಾವು ಹಳೆ APMC ಸೊಸೈಟಿ ಏನೈತಲ್ಲ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯಿಂದ ನಾವು ಟ್ರ್ಯಾಕ್ಟರ್ಗಳನ್ನೆಲ್ಲ ತೊಗೊಂಡು DC ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಎಷ್ಟು ಟ್ರ್ಯಾಕ್ಟರ್ಗಳು? ಸುಮಾರು ಒಂದು 40 ಟ್ರ್ಯಾಕ್ಟರ್ ಆಗ್ತದೆ. ಹಂಗೆ ಇನ್ನೂ ನಾವು ಹೇಳಿದ್ರೆ ಭಾಳ ಬರ್ತೀವಿ. ಇವತ್ತು ಎಷ್ಟು ಜನ ಪಾಳಕ್ಕಿದ್ರು ಅವ್ರು ಒಟ್ಟರು ಬಂದಂಥವು ಎಲ್ಲ ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಹಿನ್ನೆಲೆಯೊಳಗೆ ನಾವು ರೈತರನ್ನ ಕರ್ಕೊಂಡು ಆ ಒಂದು ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯನ್ನು ಕೀಲಿ ಜಡದು ಬಂದ್ವಿ, ಟೋಟಲಿ ಬಂದ್ ಮಾಡಿದ್ವಿ. ಆಮೇಲೆ ಅಲ್ಲಿ ರೈತ ಧುರೀಣರು ಎಲ್ಲರೂ ಸೇರಿಕೊಂಡು ಉಪ್ಪಿನಪೇಟೆಗೇರಿ ಒಳಗೆ ಏನೈತಲ್ಲ PK ಅದು ಆ ಸೊಸೈಟಿಯನ್ನು ಬಂದ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ DC ಕಚೇರಿ ಬರ್ರಿ ಅಂತ ಹೇಳಿದ್ವಿ. ಬಂದ್ವಿ. ಈಗ ಬಂದ ಮೇಲೆ ನಾವು ಅದನ್ನೆಲ್ಲ ನಿಮಗಾಗಲೇ ವೀಕ್ಷಣೆ ಮಾಡಿದ್ದೇವೆ. ಬೆಳೆದಂಥ ಬೆಳೆಯನ್ನು ಸಾಣಿಗೆಗೆ ಹಾಕಿದರೆ ಉದ್ದಿನಷ್ಟು ಕಾಳು ಉದ್ದೇನು ಕಾಳು ಐತಲ್ಲ ಅಷ್ಟೇ ಹಳ್ಳು ಮಣ್ಣಿನ ಹೆಂಡಿ ಬರೋದು ಸಹಜ. ಯಾಕಂದರೆ ಉದ್ದು ತಂದೇ ಆದಂಥ ಒಂದು ಗುಣಲಕ್ಷಣಗಳನ್ನು ಹೊಂದಿರ್ತೈತಿ. ಉದ್ದು ನಾವು ಬಿಡಿಸಿ ಹರಿದು ಒಕ್ಕುವಂಥದ್ದಲ್ಲ, ಕೀಳಬೇಕು.
ಕೀಳಬೇಕು. ಇಲ್ಲ ಅಂತಂದ್ರೆ ಆಳು ಸಿಕ್ಕಿಲ್ಲ ಅಂತಂದರೆ ನಾವು ಯಂತ್ರೋಪಕರಣಗಳಿಂದ ಒಕ್ಕಲ ಮಾಡಬೇಕಂದ್ರೆ ಅದು ತಳದಿಂದನೇ ತೊಗೋಬೇಕಾಗ್ತದೆ. ಯಾಕಂದ್ರೆ ಉದ್ದಿಂದ ಒಂದು ಲಕ್ಷಣ ಏನಂತಂದ್ರೆ ತಳದಿಂದ ಕಾಯಿ ಆಗ್ತದೆ ತುದಿವರೆಗೂ. ಸೊ ಅದು ಉಳಿತೈತೆ ಅಂದ ಕೂಡ ರೈತ ತೆಳಗುಡಿ ಅಂದಾಗ ಸಹಜವಾಗಿ ಮಣ್ಣು ಬರೋದು ಆ ಒಂದು ಕ್ಯಾರೆಕ್ಟರ್ಸ್ ಎದ್ರದ್ದು ಉದ್ದಿಂದು. ಸೊ ಅದನ್ನು ನಾವು ಮಾರ್ಕೆಟಿಗೆ ತಂದ್ರೆ ಏನು ಮಾರ್ಕೆಟ್ನೊಳಗೆ ಅತಿ ಹೆಚ್ಚು ಬೆಲೆ ಏನೈತಲ್ಲ 5,000 ಚಿಲ್ಲರು, ಅದನ್ನು ಅಲ್ಲಿ ತೊಗೊತಾರೆ ಇಷ್ಟು ಇದು ಇದ್ದರು. ಆದರೆ ರಾಜ್ಯ ಸರ್ಕಾರದ ಅಡಿಯೊಳಗೆ ಏನು ಖರೀದಿ ಕೇಂದ್ರಗಳದಾವಲ್ಲ ಇದನ್ನು ರಿಜೆಕ್ಟ್ ಮಾಡ್ತಾ ಇರೋದು ಸಂಪೂರ್ಣವಾಗಿ ರೈತ ವಿರೋಧಿ ನೀತಿ ಅಂತ ನಮಗೆ ತೋರಿ ಬರತ್ತೈತಿ. ಯಾಕಂದರೆ ಅಲ್ಲಿ ಓಪನ್ ಮಾರ್ಕೆಟ್ ರೇಟ್ ಇರುವಂಥ ಅತ್ಯಂತ ಉತ್ಕೃಷ್ಟ ಬೆಲೆ ಖರೀದಿ ಆಗುತ್ತೆ. ಅದರಲ್ಲಿದ್ದಂಥ ಮಾಲನ್ನು ನಾವು ಇಲ್ಲಿ ತಂದ್ರೆ ತಿರಸ್ಕಾರ ಆಗ್ತೈತಿ. ಅವ್ರಿಗೆ ಇಡ್ತೈತಿ ರಾಜ್ಯ ಸರ್ಕಾರ ಏನು ವ್ಯಾಪಾರಕ್ಕೆ ನಿಂತೈತೋ ರೈತರ ಸೇವೆಗೆ ನಿಂತೈತೋ ಅನ್ನೋದನ್ನು ನಮ್ಮ ಪ್ರಶ್ನೆ ಆಗೈತಿ. ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದನ್ನು ನಾನು ಏನು ಹೇಳ್ತೇನೆ ಅಂದರೆ, ರೈತ ಬೆಳೆದಂಥ ಬೆಳೆ ಅತಿವೃಷ್ಟಿಯಿಂದ ಹಾಳಾಗೈತಿ ಅಂತೇಳಿ ಇವರು ಪರಿಹಾರ ಕೊಟ್ಟಂಥವ್ರು. ಅಂದಮೇಲೆ FAQ ಮಾದರಿ ಒಳಗೆ ಇದು ಬರಲಿಕ್ಕೆ ಸಾಧ್ಯ. ಆದರೂ ಸರ್ಕಾರ ಇರೋದು ಜನರದು, ಪ್ರಜಾಪ್ರಭುತ್ವ ಇದು. ಅವರು ವ್ಯಾಪಾರಕ್ಕೆ ಅಲ್ಲ, ವ್ಯಾಪಾರ ಮಾಡಬೇಕಾಗಿಲ್ಲ. ಅವರು ರೈತ ಬೆಳೆದಂಥ ಬೆಳೆಯನ್ನು ಹಾಗೆ ಕೊಳೆತು ಹೋಗಬಾರ್ದು, ಅದನ್ನು ಸರ್ಕಾರ ತಗೋಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಡಿಯೊಳಗೆ ಏನು ಘೋಷಣೆ ಮಾಡೈತಿ ಆ ಬೆಲೆ, ಅದರ ಅಡಿಯೊಳಗೆ ಇವ್ರು ತೊಗೋಬೇಕಾಗಿತ್ತು. ಮಣ್ಣು ಐತೆ ಅಂತಂದರೆ ನಾವು ಸಹಜವಾಗಿ ರೈತ ಮುಖಂಡರನ್ನ ಕರೆದು ಮಾತಾಡಿದರೆ ನಾವು ಹೇಳ್ತೀವಿ 2 ಕಿಲೋ ಸೂಟ್ಬಿಡು 3 ಕಿಲೋ ಸೂಟ್ಬಿಡು ಬಿಡಿಸ್ತೇವೆ ನಾವು ರೈತರಿಗೆ ಹೇಳ್ಕೊಂಡು. ಆದರೆ ಇದು ಹೋದ ಮೇಲೆ ತಿರಸ್ಕಾರ ಮಾಡುವಂಥದ್ದು ಇದು ಯಾವ ನೀತಿ? ಯಾಕೆ ಇವರು ಅನ್ನ ಉಣ್ಣು ಮನಸ್ಸು ಅದಾವಿಲ್ಲೋ, ಇವಕ್ಕೆ ಅನ್ನ ಉಣ್ತಾರೋ ಇಲ್ಲೋ ಇವರು? ತಿರಸ್ಕಾರ ಮಾಡಿ ರೈತ ಏನು ಮಾಡಬೇಕು? ಮೊದಲ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿ ನುಕ್ಸಾನ್ದಾಗಿದ್ದಾಗ ರೈತರನ್ನು ಆತ್ಮಹತ್ಯೆ ಮಾಡ್ಕೋಬೇಕಾ? ಆತ್ಮಹತ್ಯೆಗೆ ಪ್ರಚೋದನೆ ಮಾಡ್ತಾ ಇರುವಂಥ ಈ ರಾಜ್ಯ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಈ ಖರೀದಿ ಕೇಂದ್ರ ಮಾಡಬೇಕಾಗಿತ್ತು? ಸುಮ್ಮನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವೆ ಹೊಡೆದಾಡ್ಕೊಳ್ಳೋದ್ರೊಳಗೆ ರೈತರು ಈ ಕೂಸು ಬಡವಾತಂತಲ್ಲ, ರೈತರು ಬಡವಾಗ ಸಂದೇಶ ಕೊಡೋದಕ್ಕೆ ನಾನಲ್ಲ, ರಾಜ್ಯ ಸರ್ಕಾರ ಕೊಡಬೇಕು. ಈಗ ನಾನು ಅವ್ರಿಗೆ ಕೇಳುವಂಥ ಒಂದು ಒತ್ತಾಯ ಏನು ಅಂತಂದರೆ, ಅದು ನನ್ನ ಹಕ್ಕು ಏನಂತಂದರೆ, ರೈತರ ಹಕ್ಕನ್ನು ನಾನು ಕೇಳ್ತಾ ಇದ್ದೇನೆ. ನಾನು ಬೆಳೆದಂಥ ಬೆಳೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯೊಳಗೆ ಖರೀದಿ ಮಾಡಬೇಕು ಅನ್ನೋದು ನಮ್ಮದು ಒತ್ತಾಯ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.